ಸರ್ ನಮಸ್ತೆ, ನಾವು ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಬಂದಿದ್ದೀವಿ. ನಮಸ್ಕಾರ ಸರ್. ಹೇಳಿ ಸರ್, ಇದು ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ನಾವು ಕಲಾವಿದರು ಚಿತ್ರಕಲೆ ಬರೀತಾ ಇದ್ದೀವಿ. ನಮ್ಮ ರೋಟ್ರಿಯಿಂದ ಇದನ್ನೆಲ್ಲ ಬರ್ಸ್ಲಿಕ್ಕೆ ಕರೆಸಿದ್ದಾರೆ. ನಮಗೆ ಇದು ಒಂಥರ ನೋಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಬ್ರಿಡ್ಜ್ ತುಂಬ ಕೊಳೆಯಾಗಿ ಒಂಥರ ಹಾಳಾಗಿತ್ತು. ಮತ್ತು ಇಲ್ಲಿ ತಗೊಬಂದು ಕಸ ಎಲ್ಲ ಎಸಿತಿದ್ರು ನದಿಗೆ, ಅದನ್ನೆಲ್ಲ ನಾವು ಇದರಲ್ಲಿ ಬರೀತಾ ಇದ್ದೀವಿ ಸರ್. ಇದರಲ್ಲಿ ನೋಡಿರಿ ಸರ್, ಅಲ್ಲಿ ಬರೆದಿದ್ವಿ, ಇಲ್ಲಿ ಹರಿಯುತ್ತಿರುವುದು ಜೀವ ನದಿ ಕಾವೇರಿ ತಾಯಿ, ಕೈ ಮುಗಿದು ಒಳಗೆ ಬನ್ನಿ ಅಂತ ಇದೊಂದು ಎಂಟ್ರೆನ್ಸಲ್ಲಿ ಬರಿತಾ ಇದ್ವಿ. ಮತ್ತು ಇದನ್ನು ವಿಸಿಟರ್ಸ್ ಬರ್ತಾರಲ್ಲ, ಟೂರಿಸ್ಟ್, ಅವ್ರಿಗೆ ನೋಡಲಿಕ್ಕೆ ಚೆಂದ. ಮತ್ತು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಇಲ್ಲಿ. ಮತ್ತು ನದಿಗೆ ಕಾರಲ್ಲಿ ಬಂದು ಕಸ ಎಸ್ಬಿಟ್ಟು ಹೋಗ್ತಾರೆ, ಅದನ್ನೆಲ್ಲ ಇಲ್ಲೆಲ್ಲ ಹಾಕಬಾರ್ದು ಅಂತ ಒಂದು ನಾವೆಲ್ಲ ಇಲ್ಲೆಲ್ಲ ಆರ್ಟಿಸ್ಟ್ ಚಿತ್ರಕಲೆಯನ್ನು ಬರಿತಾ ಇದ್ದೀವಿ ಸರ್. ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ಸರ್ ನಾವು ಮೈಸೂರಿಂದ ಬಂದಿರೋದು. ನಮ್ಮ ರೋಟ್ರಿ ಅವರು ನಮ್ಮನ್ನು ಚಿತ್ರಕಲೆ ಬರೀಲಿಕ್ಕೆ ಬನ್ನಿ ಅಂತ ಹೇಳಿ ಕರೆಸಿದ್ದಾರೆ ಸರ್. ಸರ್, ಈ ಕೆಲಸದ ಬಗ್ಗೆ ನಿಮಗೆ ಏನು ಅನಿಸ್ತದೆ ಸರ್? ಸರ್, ನಮಗೆ ಈ ಕೆಲಸದ ಬಗ್ಗೆ ನಮ್ಮ ಕೊಡಗಿನವರು ಈ ಥರ ಕರೆದಿದ್ದಾರೆ, ತುಂಬ ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿ ಅನಿಸುತ್ತೆ ಸರ್. ಇದೆಲ್ಲ ಈ ಥರ ಮಾಡಲಿಕ್ಕೆ, ಈ ಥರ ಒಂದು ಕೆಲಸಕ್ಕೋಸ್ಕರ ನಮ್ಮನ್ನು ಅಲ್ಲಿಂದ ಮೈಸೂರಿಂದ ಕರೆಸಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಸರ್. ನಿಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಸೈಯದ್ ಮುಜಾಹಿದ್, ಚಿತ್ರಕಲಾವಿದ. ಎಲ್ಲಿವರು ಸರ್? ಮೈಸೂರು ಸರ್. ಹಲೋ ಬ್ರದರ್, ನಮಸ್ತೆ. ಹಾಯ್. ತುಂಬ ಚೆನ್ನಾಗಿ ಬರೀತಿದ್ದೀರಾ. ಹೌದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಆರ್ಟಿಸ್ಟ್ ಕೆಲಸ? 5 ವರ್ಷದಿಂದ ಕೆಲಸ ಮಾಡ್ತೀವಿ. ಎಲ್ಲಿ ನಿಮ್ಮ ಹೆಸರು ಅಂತ? ಅದು ನನ್ನ ಹೆಸರು ಹರೀಶ್ ಮಲ್ಲಿಗೌಡ ಅಂತ. ಹಾಂ, ತುಂಬ ಚೆನ್ನಾಗಿ ಬರೀತಿದ್ದೀರಾ. ಒಳ್ಳೊಂದು ಮಾಹಿತಿ ಕೊಡ್ತಿದ್ರು ಜನಗಳಿಗೆ. ಈ ರೀತಿ ಬರೀತಾ ಇದ್ದೀನಿ. ಹಾಂ. ಕುಶಾಲನಗರ ರೋಟ್ರಿ ಅವರಿಗೆ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಅಭಿನಂದನೆಗಳು ಹೇಳ್ತಾ ಇದ್ದೀವಿ. ಇಲ್ಲಿಂದನೇ ಆರಂಭ ಹೋಗಬೇಕು. ಕೊಡಗು ಅಭಿವೃದ್ಧಿ ಸಮಿತಿಯ ಆಶಯ ಇದೆ. ಬಫರ್ ಝೋನ್ ಆಗಲಿ, ಒತ್ತುವರಿ ಆಗಲಿ, ಕಸ ವಿಲೇವಾರಿ ಮಾಡೋದಾಗಲಿ, ಮತ್ತು ಈ ಥರ ಒಂದು ಬರವಣಿಗೆಗಳು ಕೊಡೋದಾಗಲಿ ತುಂಬ ಖುಷಿ ಆಯ್ತದೆ. ಇದು ಕುಶಾಲನಗರದ ಹೆಬ್ಬಾಗಿಲು. ಸಹಕರಿಸಿದ ನಮ್ಮ ರೋಟ್ರಿ ಅವರಿಗೆ ಅಭಿನಂದನೆಗಳು. ಏನು ಅನಿಸ್ತದಪ್ಪ ಈ ಥರ ನೀವು ಕಾವೇರಿ ಬಗ್ಗೆ, ಸ್ವಚ್ಛತೆ ಬಗ್ಗೆ ಬರಿತಿದ್ದೀರಲ್ಲ, ನಿಮಗೆ ಖುಷಿ ಅನಿಸ್ತದ? ಸರ್, ಎಷ್ಟು ವರ್ಕ್ ಮಾಡಿದ್ರು ಕೂಡ ಕಸ ಹಾಕೇ ಹಾಕ್ತಾರೆ. ಸೊ ನಾವು ಅದೇ ಡ್ರಾಯಿಂಗ್ ಮುಖಾಂತರ ಇಲ್ಲ ಪೇಂಟಿಂಗ್ ಮುಖಾಂತರ ತಿಳಿಸ್ಬೇಕು. ಸೊ ಇದಕ್ಕೆ ಮಾಡೋ ಕೊಟ್ಟಿರೋ ಅವರಿಗೆ ಹೇಳಬೇಕು, ಕರೆಕ್ಟಾಗಿ ಕ್ಲೀನಾಗಿ ಇಟ್ಕೊಬೇಕು. ಹಲೋ ಬ್ರದರ್, ಯಾವ್ರು ನೀವು? ಚಿತ್ರದುರ್ಗ. ಎಲ್ಲ ಕಡೆಯಿಂದ ಬಂದಿದ್ದೀರಲ್ಲ, ಏನು ಅನಿಸ್ತದೆ ಸರ್ ನಿಮಗೆ ಇಲ್ಲಿ ಈ ಕೆಲಸ ಮಾಡ್ತಿರುವಾಗ? ಖುಷಿ ಆಗುತ್ತೆ, ಆದರೆ ಕಸ ಎಲ್ಲ ಗಲೀಜು ಮಾಡ್ದಲ್ಲ ಕ್ಲೀನಾಗಿ ಇಟ್ಕೋಬೇಕು.